ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದಕ್ಕೆ 100 ರೂಪಾಯಿ ಎಲ್ಲ ಸಾಲಲ್ಲ, 1000 ರೂಪಾಯಿ ಕೊಡು. 1000ನ? ಕೊಡಲ್ಲ. ಹಂಗಾರೆ ಹೋಗಿ ಹೇಳ ಬಿಡ್ತೀನಿ ನೋಡಿ ನಿನ್ಗೆ. ಅಪ್ಪ ನೀನು ಗಣಿ ಮೇಲೆ ಕೈ ಮಾಡೇನೂ ಪ್ರಯೋಜನ ಇಲ್ಲ. ಮಾವನ ಹತ್ರ ನೀನು ಹೇಳಿರೋ ವಿಷಯನ ನಾವೇನು ಮರ್ತಿಲ್ಲ. ಓ ಅಪ್ಪ, ಹಾಗಾದ್ರೆ ನಿನ್ ಮಾತಕ್ಕೆ ತಪ್ಪದೆ ಅನ್ನಂಗಾಯ್ತು. ಹಾಗೆ ನೋಡು, ನಾನೇನು ತಪ್ಪು ಮಾಡಿದ್ದೀನಿ ಮಾತಿಗೆ ತಪ್ಪೋದಕ್ಕೆ? ನಿಮ್ಮ ಅಕ್ಕ ಹೇಳಿದ್ದೇನು, ಅವಳು ತಾಯಿ ಆಗ್ತಿರೋ ವಿಚಾರ ನಮ್ಮಲ್ಲಿ ಇರಲಿ ಅಂತ ಏನು ಹೇಳಿಲ್ವಲ್ಲ. ಅಖಿಲಮ್ಮನವ್ರಿಗೆ ಗೊತ್ತಾಗಬಾರ್ದು ಅಂತ ಅಷ್ಟೇ ಹೇಳಿದ್ದು. ನಾನು ಹೇಳಿದ್ದು ಅಪ್ಪವ್ರಿಗೆ. ಇಲ್ಲಿ ಮಾತಿಗೆ ತಪ್ಪದಂಗೆ ಹೆಂಗಾಯ್ತು? ಆಹಾ, ಮಾತಲ್ಲೇ ಮನೆ ಕಟ್ತೀಯಪ್ಪ. ಬೇಕು ಅಂತ ಅಪ್ಪವ್ರಿಗೆ ಈ ವಿಷಯ ಹೇಳಿಲ್ಲ. ನಿನ್ನ ಮಗು ಕ್ಷೇಮವಾಗಿರಲಿ ಅಂತ ದೇವಸ್ಥಾನಕ್ಕೆ ಅರ್ಚನೆ ಮಾಡ್ಸಕ್ಕೆ ಹೋಗಿದ್ದೆ. ಅರ್ಚಕರಿಗೆ ನಿನ್ನ ತಾಯಿ ಆಗ್ತಿರೋ ವಿಚಾರ ಹೇಳಿ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡೋದಕ್ಕೆ ಹೇಳಿದ್ದೆ. ಅಷ್ಟರಲ್ಲಿ ಅಪ್ಪವರು ಅಲ್ಲಿ ಬಂದು ಎಲ್ಲ ಕೇಳಿಸ್ಕೊಂಬಿಟ್ರು. ಆಗ ಹೆಂಗೋ ಅವ್ರಿಗೆ ಗೊತ್ತಾಗ್ದಂಗೆ ನಿಭಾಯಿಸಿದೆ. ಪ್ರಸಾದ ಕೊಡುವಾಗ ನಿಮ್ಮ ಮಗಳು ಗರ್ಭಿಣಿ ಆಗಿದ್ದಾಳಲ್ಲ, ಅವ್ರಿಗೂ ಕೊಡಿ ಅಂತಂದರು. ಆವಾಗ ಅಪ್ಪವರು ಅಲ್ಲೇ ಇದ್ರಲ್ಲ, ಸಿಕ್ಕಾಕೊಂಬಿಟ್ಟೆ. ಅಲ್ಲದೆ ಅವ್ರ ತಲೆ ಮೇಲೆ ಕೈ ಇಡಿಸ್ಕೊಂಡು ದೇವ್ರ ಮುಂದೆ ನಿಂತಿದ್ಯಾ, ಸುಳ್ಳು ಹೇಳ್ಬೇಡ ಸತ್ಯ ಹೇಳು ಅಂತ ಆಣೆ ಮಾಡಿದ್ರು. ಅದಕ್ಕೆ ನಾನು ಸತ್ಯ ಹೇಳಬೇಕಾಯ್ತು. ದೇವ್ರ ಮುಂದೆ ಹೆಂಗೆ ಸುಳ್ಳು ಹೇಳೋದು? ಆದರೆ ಅದನ್ನು ಕೇಳಿ ಅಪ್ಪವರು ಎಷ್ಟು ಖುಷಿಯಾದ್ರು ಗೊತ್ತಾ? ಅಲ್ಲ ದೊಡ್ಡ ಯಜಮಾನ್ರೆ, ಅಲ್ಲ ಇನ್ನೂ ಮಾತಾಡದೆ ಮೌನವಾಗಿ ನಾನು ನೋಡ್ತಿದ್ದೀರಲ್ಲ. ನೋಡಿ, ನಿಮಗೆ ಕೋಪ ಇದ್ದರೆ ನನಗೆ ಬೈದ್ಬಿಡಿ, ಬೇಕಾದ್ರೆ 2 ಏಟು ಹೊಡೀರಿ. ಆದರೆ ಹಿಂಗೆ ಮಾತಿಲ್ಲದೆ ನನ್ನ ಚುಚ್ಚಬೇಡಿ. ನೀವು ಮಾಡಿದ ತಪ್ಪು ಸಾರ್ತಿ. ನೀವೇ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಹುಷಾರಾಗಿ ತಿಂಗಳುಗಳೇ ಕಳೆದಿದ್ರು ನನ್ನನ್ನು ಇಡೀ ಜಗತ್ತಿಂದಾನೇ ಬಚ್ಚಿಟ್ಟು ನೀವು ನಿಮ್ಮ ಅಣ್ಣ ಸೇರಿಕೊಂಡು ಇಡೀ ಅರ್ಸನ್ ಕೋಟೆನ ನಾಶ ಮಾಡ್ತೀನಿ ಅಂತ ಹೇಳಿದ್ರಿ ತಾನೇ? ಅದನ್ನೇ ನಾನು ನಂಬಿದ್ದೆ. ನಾನು ಬರೋ ಅಷ್ಟರಲ್ಲಿ ಇಡೀ ಅರ್ಸನ್ ಕೋಟೆ ಸ್ಮಶಾನ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅರ್ಸನ್ ಕೋಟೆ ಇನ್ನೂ ಅರಮನೆ ಆಗೇ ಇದೆಯಲ್ಲ. ಯಾಕೆ ಅಣ್ಣ ತಂಗಿ ಸೇರ್ಕೊಂಡು ಇಷ್ಟು ದಿನ ಏನ್ ಮಾಡ್ತಿದ್ರಿ? ಮಣ್ಣು ಮುಗ್ತಿದ್ರಾ? ಅಯ್ಯೋ ಬೇಬಿ, ನಾವು ಅರಸನ್ ಕೋಟೆ ಒಗ್ಗಟ್ಟನ್ನ ಹೊಡೆದಿದೀವಿ ಅಲ್ವಾ ಅಣ್ಣ? ಹೌದಮ್ಮ. ಏಯ್ ಮಾತಾಡ್ಬೇಡಿ. ಏನ್ ದಬಾಕಿದ್ದೀರಾ ಅಂತ ನಾನಿವತ್ತು ನನ್ನ ಕಣ್ಣಾರೆ ನೋಡಿದ್ದೀನಿ. ಸುಮ್ನೆ ಕತೆ ಕಟ್ಬೇಡಿ. ಬೇಬಿ ನೋಡು. ಬೇಡ, ನಾನ್ ನೋಡ್ದೆ. ನೀನ್ ಫಸ್ಟ್ ಕಾಮ್ ಡೌನ್ ಆಗೋ. ನೀನ್ ಸುಮ್ನೆ ಓವರ್ ರಿಯಾಕ್ಟ್ ಮಾಡ್ತಿದ್ಯಾ ಬೇಬಿ? ಇಲ್ಲ, ನಾಟಕ, ಬರೀ ನಾಟಕ. ಇಲ್ಲ ಬೇಬಿ, ನೀನ್ ಮೊದಲು ಕೂತ್ಕೋ. ಕೈ ಬಿಡಿ. ಅಣ್ಣ, ಈಗ ಹೋಗಿಲ್ಲ ಅಂದರೆ ಬುಕ್ ಮಾಡಿರೋ ಫ್ಲೈಟ್ ಮಿಸ್ ಆಗುತ್ತೆ. ನೀನು ಹೋಗಿ ಕಾರ್ ಸ್ಟಾರ್ಟ್ ಮಾಡೋ, ನಾನು ಬೇಬಿನ ಕನ್ವಿನ್ಸ್ ಮಾಡಿ ಕರ್ಕೊಂಬರ್ತೀನಿ.
ಕ್ಷಮಿಸಿ ದೊಡ್ಡ ಯಜಮಾನ್ರೆ, ನನ್ನಿಂದ ತಪ್ಪಾಗಿದೆ. ದೇವ್ರ ಮುಂದೆ ನಿಂತ್ಕೊಂಡು ಅಪ್ಪ ಅವರು ಆಣೆ ಮಾಡಿದ್ರು ನಾನು ಸುಳ್ಳು ಹೇಳ್ಬೇಕಾಗಿತ್ತು. ತಪ್ಪಾಯಿತು. ಸತ್ಯಕ್ಕೆ ಇನ್ನೊಂದು ಹೆಸರೇ ಸಾರ್ಥಿ. ಸ್ವಾಭಿಮಾನಕ್ಕೆ ಉದಾಹರಣೆನೇ ನೀವು. ನೀವೇನು ತಪ್ಪು ಮಾಡಿಲ್ಲ ಸಾರ್ಥಿ. ಅಪ್ಪನ ಮುಂದೆ ಆಗಲಿ ದೇವ್ರ ಮುಂದೆ ಆಗಲಿ ಸುಳ್ಳು ಹೇಳೋದಕ್ಕಾಗುತ್ತಾ? ನೀವು ಸತ್ಯ ಹೇಳಿ ಒಳ್ಳೆ ಕೆಲಸನೇ ಮಾಡಿದ್ದೀರ. ನಿಮ್ಮಿಂದಾಗಿ ಅಪ್ಪ ಇವತ್ತು ಮನೆಗೆ ಬಂದು ಪಾರು ಸಲ್ಲಬೇಕಾದ ಎಲ್ಲ ಶಾಸ್ತ್ರಗಳನ್ನೂ ಮಾಡಿದ್ರು. ಹಾಗೆ ನಿಮ್ಮಿಂದಾಗಿ ಇವತ್ತು ನಮ್ಮೆಲ್ರಿಗೂ ಪ್ರೀತಿ ಸಿಕ್ಕಿದೆ. ಸಾರ್ಥಿ, ಅಪ್ಪ ಖುಷಿಯಾಗಿ ಬಂದು ಖುಷಿಯಾಗಿ ಹೋದರು. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದಾನೆ. ನೀವು ಬರೀ ಒಳ್ಳೆ ವ್ಯಕ್ತಿ ಮಾತ್ರ ಅಲ್ಲ, ಅಪರೂಪದ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿತ್ವ ನಿಮ್ಮದು. ನಿಮ್ಮನ್ನ ಮಾವನಾಗಿ ಪಡ್ಕೊಂಡಿರೋದು ನನ್ನ ಪುಣ್ಯ ಸಾರ್ಥಿ. ಅಪ್ಪ, ನನ್ನ ವಿಷಯ ಮಾವಂಗೆ ಗೊತ್ತಾಯ್ತು ಸರಿ, ಆದರೆ ಯಾವುದೇ ಕಾರಣಕ್ಕೂ ಅತ್ತೆಮ್ಮಂಗೆ ಮಾತ್ರ ಗೊತ್ತಾಗಬಾರ್ದು, ಸರಿನಾ? ಅಯ್ಯೋ, ಎಂಥ ಸಂದರ್ಭನೇ ಬಂದರೂ ಹೇಳಲ್ಲಮ್ಮ. ನೀನೇನು ಚಿಂತೆ ಮಾಡಬೇಡ. ಆದರೂ ನನ್ನ ಮೂಲಕ ಆಗಲಿ ಅಪ್ಪ ಅವ್ರ ಮೂಲಕ ಆಗಲಿ ನೀನು ತಾಯಿ ಆಗ್ತಿರೋ ವಿಚಾರ ಅಮ್ಮನವ್ರಿಗೆ ಗೊತ್ತಾಗದೇ ಇದ್ದರೂ ಯಾರ ಮೂಲಕ ಆದರೂ ಈ ಗುಡಿಸ್ಲಲ್ಲಿ ಅವ್ರ ವಂಶದ ಕುಡಿ ಅರಳ್ತಿದೆ ಅನ್ನೋ ವಿಚಾರ ಗೊತ್ತಾಗಲಿ ಅನ್ನೋದೇ ನನ್ನ ಆಸೆ ಕಣಮ್ಮ. ಆದರೆ ನೀವೇನು ಬೇಡ ಅಂತಿದ್ದೀರಾ? ಆ ದೈವೇಚ್ಛ ಏನಿದೆಯೋ ನೋಡೋಣ. ಬೇಬಿ ನೋಡು, ನನ್ನ ಮಾತು ಕೇಳು. ನೀನು ಅನ್ಕೊಂಡ ಹಾಗೆ ಅರಸನ ಕೋಟೆಯಲ್ಲಿ ಯಾರು ಸಂತೋಷವಾಗಿಲ್ಲಮ್ಮ. ಸಂತೋಷವಾಗಿರೋ ಥರ ನಾಟಕ ಮಾಡ್ತಿದಾರಷ್ಟೇ. ಬೇಬಿ, ದೇವ್ರಾಣಿಗಳು ಆ ಮನೆ ಸಂತೋಷನ ಹಾಳು ಮಾಡಿದೀವಿ. ಈಗ ಇಬ್ರು ಸೊಸೆಂದರು ಪ್ರೆಗ್ನೆಂಟ್ ಆಗಿರೋದಕ್ಕೆ ಮಾತ್ರ ಅವರು ಸಂತೋಷವಾಗಿದ್ದಾರಷ್ಟೇ. ಆದ್ರೆ ಅದು ಶಾಶ್ವತ ಅಲ್ಲಮ್ಮ. ಇದೆಲ್ಲ ಬರೀ 2 ದಿನ ಅಷ್ಟೇ. ಇದರಿಂದೆಲ್ಲ ಅಖಿಲಾಗ್ ನೆಮ್ಮದಿ ಸಿಗೋದೇ ಇಲ್ಲ. ಯಾಕಂದ್ರೆ ತನ್ನ ಮಗ ಸೊಸೆಗೆ ಆಸ್ತಿ ಕೊಡದೆ ಅಖಿಲಾನೇ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾಳೆ. ಆ ನೋವು ಅವಳು ಸಾಯವರೆಗೂ ಇದ್ದೇ ಇರುತ್ತೆ ಮಗಳೇ. ಆದಿಗೆ ಇನ್ನೂ ಕೆಲಸ ಸಿಕ್ಕಿಲ್ಲ. ಅದು ಅಲ್ಲದೆ ಆ ಪ್ರೀತು ಇನ್ನೂ ನಮ್ಮ ಹಿಡಿತದಲ್ಲೇ ಇದ್ದಾನೆ. ಅವನನ್ನ ಯಾವಾಗ ಬೇಕಾದ್ರೂ ನಾವು ಆಟಾಡಿಸ್ಬೋದು. ಇಷ್ಟೆಲ್ಲ ಪ್ರಾಬ್ಲಮ್ ಇರೋ ಆ ಮನೆಯಲ್ಲಿ ನೆಮ್ಮದಿ ಇರೋಕ್ ಹೇಗ್ ಸಾಧ್ಯ? ನೆಮ್ಮದಿ ಇಲ್ಲದೆ ಇರೋ ಮನೆ ಸ್ಮಶಾನಕ್ಕೆ ಸಮ ಅಲ್ವಾ? ದೇವಿ, ಇಷ್ಟಕ್ಕೂ ನಮ್ಮ ಇಂಟೆನ್ಷನ್ ಏನಿತ್ತು? ಅರಸನ ಕೋಟೆಯವರ ಮನೆ ಮನಸ್ಸು 2 ಒಡಿಬೇಕು ಅಂತ. ಅದಾಯ್ತಲ್ಲಮ್ಮ. ನೋಡು, ಆ ಅಖಿಲ ಬದುಕಿರೋವರೆಗೂ ಅವಳು ಮನೆ ಹೊಸಲು ಅವಳು ಮಗ ಸೊಸೆ ತುಳಿಬಾರ್ದು ಅಂತ ಅವಳು ಕಂಡೀಷನ್ ಹಾಕಿದ್ದಾಳೆ. ಇನ್ಯಾವತ್ತೂ ಅವರು ಸಂತೋಷವಾಗಿ ನೆಮ್ಮದಿಯಾಗಿ ಒಟ್ಟಿಗೆ ಇರಕ್ ಸಾಧ್ಯನೇ ಇಲ್ಲ. ಅಷ್ಟು ಸಾಕಲ್ವಾ ನಮ್ಗೆ? ಸೊ ಈಗ ನಾವು ಹ್ಯಾಪಿಯಾಗಿ ಫಾರಿನ್ ಅಲ್ಲಿ ಹೋಗಿ ಸೆಟ್ಲ್ ಆಗೋಣ. ಟೈಮ್ ನೋಡ್ಕೊಂಡು ಅನನ್ಯಾನು ಜೈಲಿಂದ ಬಿಡಿಸ್ಕೊಂಡು ಅವಳನ್ನು ಅಲ್ಲಿ ಕರೆಸ್ಕೊಳ್ಳೋಣ.
ನಾನು ಕತ್ಲ ಕೋಣೆಯಲ್ಲಿ ಕೊಳಿತಾ ಇದ್ರು ನಿನ್ನನ್ನು ಬೆಳಕಲ್ಲಿರೋದಕ್ಕೆ ಬಿಟ್ಟೆ. ಯಾಕೆ ಯಾಕೆ? ಸೇಡ್ ತೀರ್ಸ್ಕೊಳ್ಳೋದಕ್ಕೆ ತಾನೆ. ಸೇಡ್ ತೀರ್ಸ್ಕೊಳ್ಳೋದನ್ನ ಬಿಟ್ಟು ದೇಶ ಬಿಟ್ಟೋಗೋ ಮಾತಾಡ್ತೀಯಾ? ನಿನ್ನ ಅಮ್ಮ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ. ಕೆಲ್ಸಕ್ಕೆ ಬಾರ್ದೇ ಇರೋ ನಿನ್ನಂತವ್ರು ಈ ಭೂಮಿ ಮೇಲೆ ಇರಬಾರ್ದು. ಸಾಯಿ ಸಾಯಿ. ಅನುಷ್ಕಾ ಏನ್ ಮಾಡ್ತಾ ಇದೀಯ? ಅರು ಅರು ಮಾವ, ನಿನ್ನ ತಂಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟಿದ್ದಾಳೆ ಮಾವ. ಅಮ್ಮ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದು. ಹಾ, ಸತ್ತೋದ್ಲು. ಸತ್ತೇ ಹೋಗ್ಬಿಟ್ಲು. ಪ್ರೇಮಿಗಳ ದಿನದ ಶುಭಾಶಯಗಳು. ಓ, ಇವತ್ತು ಪ್ರೇಮಿಗಳ ದಿನಾಚರಣೆನಾ? ಅಯ್ಯೋ, ಯಜಮಾನ್ರೆ ಯಾಕೆ ಹೀಗೆಲ್ಲ ಮಾಡಿದ್ದಾರೆ? ಯಜಮಾನ್ರೆ, ಯಜಮಾನ್ರೆ. ಗುಡ್ ಮಾರ್ನಿಂಗ್ ಅರ್ಧಾಂಗಿ. ಏನಿದೆಲ್ಲ? ಏನು? ಯಾಕೆ ಹೀಗೆಲ್ಲ ಮಾಡಿದ್ರಿ ಯಜಮಾನ್ರೆ? ನಾನೇನು ಮಾಡಿದೆ? ನೀವೇನು ಮಾಡಿದ್ದೀರಾ ಅಂತ ನಿಮಗೆ ಗೊತ್ತಿಲ್ವಾ? ಏನಿದೆಲ್ಲ? ಯಾವುದು? ಸಾಕು ಯಜಮಾನ್ರೆ, ನಿಮ್ಮ ಹುಡುಗಾಟ. ಯಾಕೆ ಈ ರೀತಿ ಮಾಡಿದ್ದೀರಾ? ನಾನೇನು ಮಾಡಿದೆ? ನೀವೇನು ಮಾಡಿದ್ದೀರಾ ಅಂತ ನೀವೇ ನೋಡಿ. ಓ, ಇದಾ? ಏನಿದೆಲ್ಲ? ಏ ಪಾರು, ಏನು ದಡ್ಡಿದಾರ ಈಗ ಕೇಳ್ತಾ ಇದೆಯಾ? ಅದು ಗುಲಾಬಿ ಹೂ, ಅದು ಅದ್ರಲ್ಲಿ ಬರ್ದಿರೋದು. ಯಜಮಾನ್ರೆ, ನನಗೆ ಇಂಗ್ಲೀಷ್ ಓದೋದಕ್ಕೆ ಬರ್ದೇ ಇರ್ಬೋದು, ಆದರೆ ಕನ್ನಡನ ಚೆನ್ನಾಗಿ ಓದ್ತೀನಿ. ನೀವು ಏನು ಬರ್ದಿದ್ದೀರಾ ಅಂತ ಕೇಳ್ತಾ ಇಲ್ಲ. ಯಾಕೆ ಇದನ್ನೆಲ್ಲ ಬರ್ದಿದ್ದೀರಾ? ಅಪ್ಪ ಮತ್ತೆ ಗಣಿ ನೋಡಿದ್ರೆ ಏನು ಅನ್ಕೊಂತಾರೆ? ನೋಡೋದಕ್ಕೆ ಅವ್ರು ಇದ್ರೆ ತಾನೆ. ಅಂದರೆ ಗಣಿ ಕಾಲೇಜಿಗೆ ಹೋಗಿದ್ದಾನೆ, ಸಾರಥಿ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ, ಅಮ್ಮ ಏನೋ ಇಂಪಾರ್ಟೆಂಟ್ ಕೆಲಸ ಅಂತ ಅವ್ರನ್ನ ಔಟ್ ಆಫ್ ಸ್ಟೇಷನ್ ಕಳಿಸಿದ್ದಾರೆ. ಸೊ ಅವ್ರು ಬರೋದು ರಾತ್ರಿ ಆಗುತ್ತೆ. ಓ, ಹಾಗಾದರೆ ಅವರಿಬ್ಬರು ಮನೇಲಿ ಇಲ್ಲ ಅಂತ ನೀವು ಈ ರೀತಿ ಎಲ್ಲ ಮಾಡಿದ್ರಾ? ಆ್ಯಕ್ಚುಲಿ ಅವ್ರ ಮನೇಲಿ ಇಲ್ಲ ಅಂತ ನಾನು ಇದನ್ನೆಲ್ಲ ಮಾಡಿಲ್ಲ, ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇದನ್ನೆಲ್ಲ ಮಾಡಿದೆ.
ಹೇಗಿದೆ? ಇಷ್ಟ ಆಯ್ತಾ? ನನಗೆ ತುಂಬ ಕೆಲಸ ಇದೆ, ಬರ್ತೀನಿ. ಬರು. ಇವತ್ತು ನೀನು ಏನು ಕೆಲಸನೂ ಮಾಡಬಾರ್ದು, ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಏನು? ನೀವು ಮನೆ ಕೆಲಸ ಎಲ್ಲ ಮಾಡ್ತೀರಾ? ಎಸ್. Happy Valentine, my dear wife. ಥ್ಯಾಂಕ್ ಯು ಸೋ ಮಚ್ ಪ್ರೀತು. ನಾವು ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ, ನಾವು ಮದುವೆ ಆದಾಗ್ಲಿಂದ ನಾವಿಬ್ರು ಜೊತೆಲಿಲ್ಲದೆ ಮೊದಲನೇ ವ್ಯಾಲೆಂಟೈನ್ಸ್ ಡೇ ಇದು. ಐ ಮಿಸ್ ಯು ಪ್ರೀತು. Me too. Don't worry. ನಾವಿಬ್ರು ಹೀಗೆ ದೂರ ಇದ್ದು ವಿಶ್ ಮಾಡ್ತಿರೋ ಕೊನೆ ವ್ಯಾಲೆಂಟೈನ್ ಡೇ ಇದು. ಕೆಲಸ ಕಂಪ್ಲೀಟ್ ಆದ ಕೂಡಲೇ ನಿನ್ ಮುಂದೆ ಪ್ರತ್ಯಕ್ಷ ಆಗ್ತೀನಿ. ಆಮೇಲೆ ನಿನ್ನ ನಮ್ಮ ಮಗುನ ಬಿಟ್ಟು ಎಲ್ಲೂ ಹೋಗಲ್ಲ. ಏನು ಫೋನ್ ಮಾಡ್ದಾಗ್ಲೆಲ್ಲ ನನ್ನ ಹೆಸರು ಜೊತೆ ಮಗು ಮಗು ಅಂತ ಇರ್ತೀಯ? ಆಗ್ಲೇ ಹೆಂಡತಿ ಮೇಲೆ ಪ್ರೀತಿ ಕಮ್ಮಿ ಆಗೋಯ್ತಾ? ಹೇ, ಖಂಡಿತ ಇಲ್ಲ. ಬಟ್ ಈಗ ನಾನು ಬರೀ ಗಂಡ ಅಲ್ವಲ್ಲ. I'm going to be dad. Come on. ತಂದೆ ಜವಾಬ್ದಾರಿನ ಹೇಗೆ ನಿಭಾಯಿಸ್ತೀಯ ಅಂತ ನಾನು ನೋಡ್ತೀನಿ. ಯಾಕಂದ್ರೆ ಫ್ರೆಂಡ್ಸು ಪಾರ್ಟಿ ಅಂತ ನನ್ನ ಹತ್ರ ಸುಳ್ಳು ಹೇಳಿ ಹೋದ ಹಾಗೆ ನಮ್ಮ ಮಗು ಹತ್ರ ಹೇಳೋದಕ್ಕಾಗಲ್ಲಪ್ಪ. ನೀನು ಎಲ್ಲೇ ಹೊರಗೆ ಹೋದ್ರು ನನ್ನನ್ನು ನಮ್ಮ ಮಗುನ ಕರ್ಕೊಂಡು ಹೋಗ್ಲೇಬೇಕು. ಆಯ್ತು, ಇನ್ ಮುಂದೆ ಯಾವ ಫ್ರೆಂಡ್ಸ್ ಕರೆದ್ರೂ ಹೋಗಲ್ಲ, ಯಾವ ಪಾರ್ಟಿನೂ ಮಾಡಲ್ಲ. ಹೋಗ್ಲೇಬಾರ್ದು ಅಂತೆಲ್ಲ ಏನೂ ಇಲ್ಲ. ತುಂಬಾ ಇಂಪಾರ್ಟೆಂಟ್ ಇದ್ರೆ ಹೋಗ್ಬೋದು. ಓಕೆ ಮ್ಯಾಮ್, ಡನ್. ಮತ್ತೆ ಏನ್ ಹೇಳ್ತಿದೆ ನಮ್ಮ ಮಗು? ಅಪ್ಪನ್ನ ಬೇಗ ಬರೋದಕ್ಕೆ ಹೇಳು ಅಂತಿದೆ. ಹೌದಾ? ಕೇಳಿಸ್ಕೊಳ್ತೀಯಾ? ಬಾರು, ನಾನು ಮನೆ ಕೆಲಸ ಮಾಡ್ತೀನಿ ಅಂದರೆ ನೀನು ಯಾಕೆ ಬೇಜಾರಾಗ್ತಾ ಇದೆಯಾ? ಓ, ನನಗೆ ಮನೆ ಕೆಲಸ ಬರಲ್ಲ ಅಂತನಾ? ಬರಲ್ಲ ಅಂತ ಏನಲ್ಲ, ಆದರೆ ನೀವು ಮನೆ ಕೆಲಸ ಎಲ್ಲ ಮಾಡೋದು ನನಗೆ ಇಷ್ಟ ಆಗಲ್ಲ. ಬಾರು, ನಮ್ಮ ಮನೆ ಕೆಲಸನ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ? ಇದು ತಪ್ಪಿನ ಪ್ರಶ್ನೆ ಅಲ್ಲ ಯಜಮಾನ್ರೆ. ಹಾಗಾದರೆ ಪ್ರೆಸ್ಟೀಜ್ ಪ್ರಶ್ನೆನಾ? ಹುಡುಪಾರು, ಅಗತ್ಯ ಬಿದ್ದರೆ ಎಲ್ಲ ಕೆಲಸ ನಾವೇ ಮಾಡಬೇಕು. ಗಂಡ ಆದವನು ಹೊರಗಡೆ ಮಾತ್ರ ಕೆಲಸ ಮಾಡಬೇಕು, ಮನೆ ಕೆಲಸ ಮಾಡಬಾರ್ದು ಅಂತ ರೂಲ್ಸ್ ಏನೂ ಇಲ್ಲ. ಮನೆ ನಮ್ಮದು ಅಂತ ಅಂದಮೇಲೆ ಕೆಲಸ ಕೂಡ ನಮ್ಮದೇ ಆಗಿರುತ್ತೆ. ಯು ಡೋಂಟ್ ವರಿ, ಎಲ್ಲ ಕೆಲಸ ಇವತ್ತು ನಾನೇ ಮಾಡ್ತೀನಿ. ಯಜಮಾನ್ರೆ, ಬಾರು, ನಿನಗೋಸ್ಕರ ಅಂತ ಬಿಸಿನೀರು ಕಾಯ್ಸಿಟ್ಟಿದ್ದೀನಿ, ಬೇಗ ಸ್ನಾನ ಮಾಡಿ ತಿಂಡಿ ಮಾಡುವಂತೆ. ಏನು ಯಜಮಾನ್ರೆ ಹೇಳ್ತಾ ಇದ್ದೀರಾ? ತಿಂಡಿನೂ ನೀವೇ ತಯಾರು ಮಾಡಿದ್ರಾ? ಹಾಂ ಬಾರು, ನಾವು ಪ್ರೀತು ಜನನ ಒಂದು ಮಾಡೋದಕ್ಕೆ ಬೇರೆ ಅಮ್ಮನ ಮನೆಗೆ ಹೋಗಿದ್ವಲ್ಲ, ಅವಾಗ ನೀನೇ ತಾನೇ ನನಗೆ ಅಡುಗೆ ಕಲಿಸಿದ್ದು. ಅದನ್ನು ನೆನ್ಪಿಟ್ಕೊಂಡು ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ. ಇವತ್ತು ನಿನ್ನ ಅಡುಗೆನ ನಿನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುವಂಥ ಟೈಮ್ ಬಂದಿದೆ. ಬಾರು, ಲೇಟ್ ಆಗ್ತಾ ಇದೆ, ನೆನ್ವಿ ಸ್ನಾನ ಮಾಡುವಂತೆ. ಒಂದು ನಿಮಿಷ, ನೀವೆಲ್ಲಿಗೆ? ಸ್ನಾನ ಮಾಡ್ಸೋಕ್ಕೆ. ಏನು, ನೀವು ನನಗೆ ಸ್ನಾನ ಮಾಡಿಸ್ತೀರಾ? ಹಾಂ, ಯಾಕೆ ಮಾಡಿಸ್ಬೋದಾ? ಹೋಗಿ ಯಜಮಾನ್ರೆ, ನಾಚಿಕೆ ಆಗುತ್ತೆ. ಅರೆ, ನಿನಗೆ ನಾಚಿಕೆ ಆಗುತ್ತೆ ಅಂತ ನಾನು ಹಿಂಗೆ ಸ್ನಾನ ಮಾಡಿಸದೇ ಇರೋದಕ್ಕಾಗುತ್ತಾ? ಅದು ಅಲ್ಲದೆ ಇವತ್ತು ನಿಮ್ಮಪ್ಪ ನೀವು ಕೆಲಸ ಹುಡ್ಕೋ ಕೆಲಸಕ್ಕೆ ರಜೆ ಹಾಕಿ ನನ್ನ ಮಗಳನ್ನ ರಾಣಿ ಥರ ನೋಡ್ಕೋಬೇಕು ಅಂತ ಬೇರೆ ಹೇಳಿದ್ದಾರೆ. ಅದು ಅಲ್ಲದೆ ಇವತ್ತು ಪ್ರೇಮಿಗಳ ದಿನಾಚರಣೆ ಬೇರೆ. ಪ್ರೇಮಿಗಳ ದಿನಾಚರಣೆ ದಿನ ನನ್ನ ಪ್ರೇಮಿನ ಇಂಪ್ರೆಸ್ ಮಾಡಿ ಅವಳನ್ನ ಖುಷಿ ಪಡಿಸ್ಲಿಲ್ಲ ಅಂದರೆ ತಪ್ಪಾಗುತ್ತಪ್ಪ. ಅದು ನಾನು ಇವತ್ತಿನ ಸ್ನಾನ ಮಾಡಿಸ್ತೀನಿ. ಆಮೇಲೆ ಅಡುಗೆ ಮಾಡ್ತೀನಿ. ಆಮೇಲೆ ನಿನಗೆ ಊಟ ಮಾಡಿಸ್ತೀನಿ, ದಿನ ಇಡೀ ನಿನ್ನ ಸೇವೆ ಮಾಡ್ತೀನಿ. ಆಮೇಲೆ ನನ್ನ ಹೆಂಡತಿಗೆ ತುಂಬ ಪ್ರೀತಿ ಬರುವಷ್ಟು ನೋಡ್ಕೊಳ್ತೀನಿ. ಆಗ ನೀ ನನಗೆ ಮುತ್ತು ಕೊಡ್ತೀಯ.
ಆ ಮುತ್ತಿಗೆ ನಾನು ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿಸ್ಕೊಡ್ತೀನಿ. ಅದಕ್ಕೆ 24 ಗಂಟೆ ನಿನ್ನ ಸುತ್ತ ಸುತ್ತಾನೇ ಇರ್ತೀನಿ. ಪರವಾಗಿಲ್ಲ ಯಜಮಾನ್ರೆ, ತುಂಬಾ ಬದಲಾಗಿದ್ದೀರಾ. ನಮ್ಮಪ್ಪನ ಹೆಸರು ಹೇಳ್ಕೊಂಡು ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಡೋದಕ್ಕೆ ಹೊರಟಿದ್ದೀರಾ ಅಲ್ವಾ? ನಿಮ್ಮ ಐಡಿಯಾ ಎಲ್ಲ ನನಗೆ ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ ಯಜಮಾನ್ರೆ. ನಾನು ನಿಮ್ಮನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಓಹೋ, ಗೊತ್ತಾಗೋಯ್ತಾ? ಮತ್ತೆ ಗೊತ್ತಾಗಲ್ವಾ ನನಗೆ? ನೀವು ಮಾಡ್ತಾ ಇರೋದು ತಪ್ಪಲ್ವಾ? ತಪ್ಪ? ಅದರಲ್ಲೇನು ತಪ್ಪಿದೆ? ಅಷ್ಟಕ್ಕೂ ನಾನು ಮುದ್ದು ಕೊಡ್ತೀನಿ, ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ತಾ ಇರೋದು ನನ್ನ ಹೆಂಡ್ತಿಗೆ ತಾನೆ. ಆದರೂ ನೀವು ಸ್ನಾನ ಮಾಡಿಸೋದೆಲ್ಲ ಏನು ಬೇಡ, ನನಗೆ ನಾಚಿಕೆ ಆಗುತ್ತೆ. ಬೇಕು ಬೇಡ ಬೇಕು ಬೇಡ ಬೇಡ ಬೇಕು ಬೇಕು ಅಂತ ಹೇಳಲೆ ತಾನೆ. ಸ್ನಾನ ಮಾಡ್ಸಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ.